ನಿಮ್ಮ ಹತ್ರ BPL ಕಾರ್ಡ್ ಇತ್ತು ಅಂತಂದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು. ನಿಮ್ಮ BPL ಕಾರ್ಡ್ ರದ್ದಾಗಬಹುದು, ಡಿಲೀಟ್ ಆಗಬಹುದು. ಸರ್ಕಾರದಿಂದ ಸಿಗ್ತಿದ್ದಂತಹ ಸೌಲಭ್ಯ ಅಕ್ಕಿ ನೆಕ್ಸ್ಟ್ ತಿಂಗಳಿಂದ ಸಿಗದೇ ಇರಬಹುದು. ಹಾಗಾದ್ರೆ BPL ಕಾರ್ಡ್ ರದ್ದು ಆಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನ ಹೇಗೆ ತಿಳ್ಕೊಳ್ಳೋದು? ನೋಟಿಸ್ ಎಲ್ಲಿಗೆ ಬರುತ್ತೆ? ನೋಟಿಸ್ ಬಂತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ? ಅಷ್ಟೇ ಅಲ್ಲ, ಯಾರಿಗೆಲ್ಲ ಈ BPL ಕಾರ್ಡ್ ರದ್ದಾಗುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸರ್ಕಾರ ಈಗ 8 ಲಕ್ಷಕ್ಕಿಂತ ಹೆಚ್ಚು ಜನರ BPL ಕಾರ್ಡನ್ನ ರದ್ದು ಮಾಡಬೇಕು ಅನ್ನುವಂಥ ಡಿಸಿಷನ್ಗೆ ಬಂದಿದೆ. ನೀವು ಯಾಕೆ ಅಂತ ಕೇಳ್ಬೋದು. ಈಗ BPL ಕಾರ್ಡನ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರು ಹೇಳಿ? ಬಡವರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು, ತೀರಾ ಬಡತನದ ರೇಖೆಯಲ್ಲಿರುವಂಥವ್ರು ಎಲ್ಲರೂ ಕೂಡ BPL ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ರು. ಅದರ ಜೊತೆಗೆ ಗುಡಿಸಲಿನಲ್ಲಿ ವಾಸ ಮಾಡೋರಾಗಿರ್ಬೋದು, ಅಂದ್ರೆ ಕಂಪ್ಲೀಟ್ ಆಗಿ ಬಡವರು ಅಂತಾನೆ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ಸರ್ಕಾರ ಅವರಿಗೆ ಅಕ್ಕಿ ಸಿಗ್ಲಿ, ಸರ್ಕಾರದ ಸೌಲಭ್ಯ ಸಿಗ್ಲಿ ಅಂತ ಹೇಳ್ಕೊಂಡು BPL ಕಾರ್ಡ್ ಅನ್ನ ಪರಿಚಯಿಸ್ತು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ, ಶ್ರೀಮಂತರಾಗಿರ್ಬೋದು ಅಥವಾ ಐಷಾರಾಮಿ ಕಾರ್ ಇರೋರು, ಬಂಗ್ಲೆ ಇರೋರು, ಇವೆಲ್ಲರೂ ಕೂಡ ಈ BPL ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ BPL ಕಾರ್ಡ್ ಅಲ್ಲಿ ಏನ್ ಅಕ್ಕಿ ಬರುತ್ತೋ ಅದನ್ನ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ಕೊಂಡು ಸರ್ಕಾರ ಈ ಒಂದು ಡಿಸಿಷನ್ ಬಂದಿದೆ. ಹಾಗಾದ್ರೆ ನಿಮಗೂ ಕೂಡ ಈಗ BPL ಕಾರ್ಡ್ ರದ್ದಾಗಿದೆ, ಅಕ್ಕಿ ಸಿಗ್ತಾ ಇಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನೇನು ಮಾಡಬೇಕು, ಯಾಕಾಗಿ ಬಂತು, ಇವೆಲ್ಲದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಸ್ನೇಹಿತರೆ, ಫಸ್ಟ್ ನಿಮಗೆ ಏನಂತಂದ್ರೆ, ಈಗ BPL ಕಾರ್ಡ್ ನಿಮಗೆ ರದ್ದಾಗಿದೆ ಅಂತಂದ್ರೆ ನಿಮಗೆ ನೋಟಿಸ್ ಬರುತ್ತೆ ಸ್ನೇಹಿತರೆ. ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ನಿಮ್ಮ ಮನೆಯಲ್ಲಿ 4 ವೀಲರ್ ಇದೆ, ಅಂದ್ರೆ ನಿಮ್ಮ ಹತ್ರ ಸ್ವಂತ ಕಾರ್ ಇದೆ ಅಂತಂದ್ರೆ ಅದಕ್ಕೆ ಡಾಕ್ಯುಮೆಂಟ್ ರಿಲೇಟೆಡ್, ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ವಂತ ಕಾರ್ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಿಮಗೆ BPL ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅನ್ನುವಂಥ ಒಂದು ನೋಟಿಸ್ ಬರುತ್ತೆ. ಇಲ್ಲ ಅಂತಂದ್ರೆ ಈಗ ನೀವು ಜಾಸ್ತಿ ದುಡಿತಾ ಇದ್ದೀರಾ, ಸೊ 1,20,000ಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದ್ರೆ ಅದಕ್ಕೂ ಕೂಡ ನೋಟಿಸ್ ಬರುವಂತ ಸಾಧ್ಯತೆ ಇದೆ. ಅಥವಾ ನಿಮ್ಮ ಹತ್ರ ಸ್ವಂತ ಜಮೀನಿತ್ತು, 7 ಎಕರೆಗಿಂತ ಹೆಚ್ಚು ಜಮೀನಿತ್ತು ಅಂತಂದ್ರೆ ಅದಕ್ಕೂ ಕೂಡ ನೋಟಿಸ್ ಬರಬಹುದು. ಬಟ್ ಫಸ್ಟ್ ನಿಮಗೆ ಬರುವಂತದ್ದು ನೋಟಿಸ್ ಬರುತ್ತೆ. ಸೊ ಅದಕ್ಕೆ ನೀವು ರಿಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಅಂದ್ರೆ ಈಗ ನಿಮ್ಮ ಹತ್ರ ಸ್ವಂತ ಕಾರ್ ಇಲ್ಲ, ಅದು ನಿಮ್ಮದಲ್ಲ ಅಂತಿದ್ರೆ, ಸೊ ರಾಂಗ್ ಆಗಿ ನಿಮಗೊಂದು BPL ಕಾರ್ಡ್ ರದ್ದಾಗಿದೆ ಅಂತಂದ್ರೆ ನೀವು ರಿಪ್ಲೈ ಅನ್ನ ಕೊಡಬಹುದು. ಅದು ಎಲ್ಲಿ ಕೊಡಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಈಗ ನೋಟಿಸ್ ಬಂತು ಅಂತಂದ್ರೆ ನಿಮ್ಮ ಮನೆಗೆ ಬರಲ್ಲ ಸ್ನೇಹಿತರೆ, ಬದಲಾಗಿ ನೀವು ಪ್ರತಿ ತಿಂಗಳು ಎಲ್ಲಿ ಪಡಿತರವನ್ನ ತಗೋತಾ ಇದ್ರಿ, ನೀವು ಅಕ್ಕಿಯನ್ನ ಎಲ್ಲಿ ತಗೋತಾ ಇದ್ರಿ ಅಂದ್ರೆ ಪಡಿತರ ಕೇಂದ್ರಕ್ಕೆ ನಿಮಗೆ ನೋಟಿಸ್ ಬರುತ್ತೆ. ಸೊ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ. ಸೊ ನೀವು ಯಾವಾಗ ಅಕ್ಕಿಯನ್ನ ತಗೋತಿರಲ್ವಾ, ಅಲ್ಲೇ ನೋಟಿಸ್ ಬೋರ್ಡ್ ಅಲ್ಲಿ ಒಂದಷ್ಟು ಹೆಸರುಗಳ ಜೊತೆಗೆ ಇಷ್ಟೋ ಹೆಸರುಗಳಿಗೆ BPL ಕಾರ್ಡ್ ರದ್ದಾಗಿದೆ, ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಂದ್ರೆ ಈ ತಿಂಗಳು ಕೂಡ ನಿಮಗೆ ರೇಷನ್ ಸಿಕ್ಕಿಲ್ಲ, BPL ಕಾರ್ಡ್ ಬಳಕೆ ಆಗ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಹೆಸರನ್ನ ಒಮ್ಮೆ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು, BPL ಕಾರ್ಡ್ ಡಿಲೀಟ್ ಆಗುತ್ತೆ ಅಂತಂದ್ರೆ ಅಥವಾ BPL ಕಾರ್ಡ್ ರದ್ದಾಗುತ್ತೆ ಅಂತಂದ್ರೆ ಅದರ ಬದಲಿಗೆ BPL ಟು APL ಆಗುವಂಥದ್ದು, ಅಂದ್ರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ. ಸೊ BPL ಟು APL ಅಂತ ಹೇಳ್ಕೊಂಡು ಕನ್ವರ್ಟ್ ಮಾಡ್ತಾರೆ. ಬಟ್ BPL ಕಂಪ್ಲೀಟ್ ಸ್ಟಾಪ್ ಆಗುವಂಥದ್ದಲ್ಲ, BPL ಟು APL ಆಗುವಂಥದ್ದು. ಸೊ ಸ್ನೇಹಿತರೆ, ನಾನೀಗ BPL ಕಾರ್ಡ್ ನಿಮಗೆ ರದ್ದಾಯ್ತು ಅಂತಂದ್ರೆ ಎಲ್ಲಿಗೆ ನೋಟಿಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅದರ ಜೊತೆಗೆ ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಸೊ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ಸೊ ಬಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ಸರ್ಕಾರ ಕೊಡುತ್ತೆ. ಸೊ ಅದರಲ್ಲಿ BPL ಕಾರ್ಡ್ ಕೂಡ ಒಂದು. ಇದರಿಂದ ನಮಗೆ ಅಕ್ಕಿ ಸಿಗುತ್ತೆ, ಆರಾಮಾಗಿ ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಚೆನ್ನಾಗಿರಬಹುದು ಅಂತ. ಅದೇ ಕುಟುಂಬದವರು ಮುಂದೆ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ ಕೇಸ್ ನಾಳೆ ನಮಗೇನೋ ಆಯ್ತು, ನಾವೇ ಇಲ್ಲ ಅಂತಂದ್ರೆ ಆ ಒಂದು ಭಾರ ಅಂದ್ರೆ ಫಿನಾನ್ಷಿಯಲ್ ಬರ್ಡನ್ ನಮ್ಮ ಕುಟುಂಬದ ಮೇಲೆ ಹೋಗಬಾರ್ದು. ಸೊ ಆಲ್ರೆಡಿ ಈಗ ನಾವು ಬಡತನದಲ್ಲಿ ಇರ್ತೀವಿ. ಸೊ ನಾಳೆ ದಿನ ಮತ್ತೆ ದುಡ್ಡಿನ ವಿಚಾರ ಅಂತ ಬಂದಾಗ ನನ್ನಿಂದ ನನ್ನ ಫ್ಯಾಮಿಲಿ ಸಮಸ್ಯೆ ಆಗಬಾರ್ದು, ಅವರಿಗೆ ಫಿನಾನ್ಷಿಯಲಿ ಯಾವುದೇ ಬರ್ಡನ್ ಆಗಬಾರ್ದು ಅಂತಂದ್ರೆ
ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಜಸ್ಟ್ ನೀವು ಪಾಲಿಸಿ ಬಜಾರ್ಗೆ ಹೋದ್ರೆ ಸಾಕು, ಬೇರೆ ಬೇರೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಚೆಕ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಪಾಲಿಸಿಯನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಜಸ್ಟ್ ತಿಂಗಳಿಗೆ 699 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಕೊಂಡು ಬಂದ್ರೆ ನಿಮಗೆ 1 ಕೋಟಿ ತನಕ ಕವರೇಜ್ ಸಿಗುತ್ತೆ. ಅಷ್ಟೇ ಅಲ್ಲ, ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಕೂಡ ಹೌದು. ಇನ್ ಕೇಸ್ ನೀವು ಪಾಲಿಸಿ ಬಜಾರ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ 15% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹೌದು, ಇಮೋಷನಲ್ ಲಾಸ್ ಅನ್ನ ಯಾರು ಕೂಡ ಫುಲ್ಫಿಲ್ ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಆದ್ರೆ ನಮ್ಮಿಂದ ಫಿನಾನ್ಷಿಯಲಿ ಯಾರಿಗೂ ಕೂಡ ಬರ್ಡನ್ ಆಗಬಾರ್ದು. ಸೊ ಆ ಬರ್ಡನ್ ಆಗಬಾರ್ದು ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇನ್ ಕೇಸ್ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಪಿನ್ ಮಾಡಿರ್ತೀನಿ. ಸೊ ನೀವು ಬೇರೆ ಬೇರೆ ರೀತಿಯಾದಂತಹ ಟರ್ಮ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ಸೊ ನೀವು ಇಲ್ಲಿ ಪಾಲಿಸಿ ಬಜಾರ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಹೋಗೋಣ. ಈಗ BPL ಕಾರ್ಡ್ ಇತ್ತು ಅಂತಂದ್ರೆ ಯಾರಿಗೆಲ್ಲ ಸಮಸ್ಯೆ ಬರುತ್ತೆ, ಸೊ ಯಾರಿಗೆಲ್ಲ ಈಗ BPL ಕಾರ್ಡ್ ರದ್ದಾಗಬಹುದು, ಯಾಕಾಗತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಯಾರ್ಯಾರಿಗೆ ಸಮಸ್ಯೆ ಬರಬಹುದು ಅನ್ನುವಂಥದ್ದನ್ನ ಹೇಳ್ತೀನಿ. ಇನ್ ಕೇಸ್ ಈಗ ನಿಮ್ಮ ಮನೇಲಿ ಒಂದು 10 ಜನ ಇದ್ದಾರೆ, ಸೊ ಅದರಲ್ಲೂ ಒಬ್ರು ಡೆತ್ ಆಯ್ತು ಅಂದ್ರೆ, ಅವರು ಮೃತಪಟ್ಟರು ಅಂತಂದ್ರೆ ಅವರ ಹೆಸರಲ್ಲೂ ಕೂಡ ನೀವು ಇಷ್ಟು ಸಮಯಗಳಿಂದ ರೇಷನ್ ಅನ್ನ ಪಡ್ಕೊಂಡಿದ್ರಿ ಅಂತಂದ್ರೂ ಕೂಡ ನಿಮ್ಮ BPL ಕಾರ್ಡ್, ನಿಮ್ಮ ಮನೆಯ BPL ಕಾರ್ಡ್ ರದ್ದಾಗಬಹುದು. ಸೊ ಹಾಗಾಗಿ ಮೃತಪಟ್ಟವರ ಹೆಸರು ಡಿಲೀಟ್ ಮಾಡಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಸಮಸ್ಯೆ ಆಗುತ್ತೆ. ಇನ್ನು 25 ಲಕ್ಷ ಮೇಲಿನ GST ವ್ಯವಹಾರವನ್ನ ನೀವ್ ಇನ್ ಕೇಸ್ ಮಾಡ್ತಾ ಇದ್ರಿ ಅಂತಂದ್ರೆ ಅವ್ರಿಗೂ ಕೂಡ ಈ ಸಮಸ್ಯೆ ಬರುತ್ತೆ. ಇನ್ನು 1,20,000ಕ್ಕೂ ಹೆಚ್ಚು ಆದಾಯ ನಿಮ್ಗೆ ಇನ್ ಕೇಸ್ ಇತ್ತು ಅಂತಂದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುವಂತ ಚಾನ್ಸಸ್ ಇರುತ್ತೆ. 8 ಲಕ್ಷದಲ್ಲಿ ನೀವು ಕೂಡ ಒಬ್ಬರಾಗಬಹುದು. ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿದ್ರಿ ಅಂತಂದ್ರೆ, ಅಂದ್ರೆ ಉನ್ನತ ಮಟ್ಟದಲ್ಲಿ ನೀವು ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರಿ ಅಂತಂದ್ರೂ ಕೂಡ BPL ಕಾರ್ಡ್ ರದ್ದಾಗಬಹುದು. ಯಾಕಂತಂದ್ರೆ ಈಗ ಕಂಪನಿಗಳಲ್ಲಿ ನೀವು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರ ಅಂತಂದ್ರೆ ನಿಮ್ಮ ಸಂಬಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಈಗ ನಿರ್ಗತಿಕರಾಗಿರ್ಬೋದು, ಬಡವರಿಗೆ ಈ ಸೌಲಭ್ಯ ಸಿಕ್ಕಬೇಕು, ಬಟ್ ಅದು ಆಗ್ತಾ ಇಲ್ಲ, ಉಲ್ಟಾ ಆಗ್ತಾ ಇದೆ. ಸೊ ಯಾರು ಹೆಚ್ಚು ಐಷಾರಾಮಿಯಾಗಿರ್ತಾರೋ ಅಥವಾ ಶ್ರೀಮಂತರಿಗೆ BPL ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡು ಅವ್ರು ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಆಗಬಾರ್ದು ಅಂತ ಹೇಳ್ಕೊಂಡು ಆಹಾರ ಇಲಾಖೆ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಸ್ನೇಹಿತರೆ. ಅದರ ಜೊತೆಗೆ 7.5 ಎಕರೆಗಿಂತ ಹೆಚ್ಚು ಜಮೀನು, ಸ್ವಂತ ಜಮೀನು ನಿಮ್ಮ ಹತ್ರ ಇತ್ತು ಅಂತಂದ್ರೂ ಕೂಡ BPL ಕಾರ್ಡ್ ರದ್ದಾಗಬಹುದು. ಅದರ ಜೊತೆಗೆ ಮೇಜರ್ ಆಗಿರುವಂಥದ್ದು KYC ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ. ಈಗ ಸಾಕಷ್ಟು ಜನ ಒಮ್ಮೆ ಯಾವತ್ತೂ KYC ಅಪ್ಡೇಟ್ ಮಾಡಿರ್ತಾರೆ. ಸೊ ಪ್ರತಿ ಬಾರಿ ನಾವು ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದೆ. ಆ ಬ್ಯಾಂಕ್ ಅಕೌಂಟಲ್ಲಿ ನೀವು ಒಂದು 6 ತಿಂಗಳಾಗಿರ್ಬೋದು, 1 ವರ್ಷದಿಂದ ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ನೀವು ಮಾಡಿರೋದಿಲ್ವಾ, ಅಥವಾ ನಿಮ್ಮ ಅಕೌಂಟಿಗೆ ಯಾವುದೇ ದುಡ್ಡು ಬಂದಿರೋದಿಲ್ಲ ಅಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಏನೂ ಕೂಡ ಆಗ್ತಿರೋದಿಲ್ಲ. ಸೊ ಅವಾಗ ನೀವು KYC ಅಪ್ಡೇಟ್ ಮಾಡಲೇಬೇಕು. ಅಂದ್ರೆ ಬ್ಯಾಂಕ್ನವ್ರು ಏನು ಅನ್ಕೋತಾರೆ, ಸೊ ಈ ವ್ಯಕ್ತಿ ಇದ್ದಾರೋ ಇಲ್ಲವೋ, ಅಥವಾ ಬ್ಯಾಂಕ್ ಅಕೌಂಟ್ ಅನ್ನ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಸೊ ನೀವು ಪ್ರತಿ ಬಾರಿ ಪೋಸ್ಟ್ ಆಫೀಸ್ ಹೋಗ್ತಿರೋ ಅಥವಾ ಬ್ಯಾಂಕ್ ಹೋಗ್ತಿರೋ KYC ಅಪ್ಡೇಟ್ ಮಾಡಬೇಕಾ ಅನ್ನುವಂಥ ವಿಚಾರವನ್ನ ಕೇಳ್ಕೊಳ್ಳಿ. ಸೊ KYC ಅಪ್ಡೇಟ್ ಮಾಡೋದು ಕಷ್ಟ ಅಲ್ಲ. ಜಸ್ಟ್ ನಿಮ್ಮ ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋದ್ರೆ ಸಾಕು. ಅಂದ್ರೆ ನೀವು ಇಂಥ ಒಂದು ಜಾಗದಲ್ಲಿ ನೀವು ವಾಸಿಸ್ತಾ ಇದ್ದೀರಾ, ಸೊ ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ವೋಟರ್ ID ಅನ್ನ, ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗಿ KYC ಅನ್ನ ಅಪ್ಡೇಟ್ ಮಾಡಿ. ಇಲ್ಲ ಅಂತಂದ್ರೆ KYC ಅನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ BPL ಕಾರ್ಡ್ ರದ್ದಾಗಬಹುದು. ಅದರ ಜೊತೆಗೆ 6 ತಿಂಗಳಿಂದ ನೀವು ರೇಷನ್ ಅನ್ನ ತಗೋತಾ ಇಲ್ಲ ಅಂತಂದ್ರೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಯಾಕಂತಂದ್ರೆ 6 ತಿಂಗಳಿಂದ ಅವರ ಮನೆಯವರು ಯಾರು ಕೂಡ BPL ರೇಷನ್ ಅನ್ನ ತಗೋತಾ ಇಲ್ಲ. ಸೊ ಮೇ ಬಿ ಅವ್ರು ಇಲ್ವೇನೋ ಅಂತ ಅಂದ್ಕೊಂಡು ಸೊ BPL ಕಾರ್ಡ್ ಅನ್ನ ರದ್ದು ಮಾಡುವಂತ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ 4 ವೀಲರ್ ಇತ್ತು, ಕಾರ್ ಇತ್ತು ಅಂತಂದ್ರೂ ಕೂಡ ಆಗುತ್ತೆ. ಅದರ ಜೊತೆಗೆ ಸರ್ಕಾರಿ ನೌಕರರಾಗಿದ್ರು ಕೂಡ BPL ಕಾರ್ಡ್ ಅನ್ನ ನೀವು ಬಳಸುವಂತಿಲ್ಲ. ಇನ್ ಕೇಸ್ ಬಳಸ್ತಾ ಇದ್ರೆ BPL ಕಾರ್ಡ್ ರದ್ದಾಗಬಹುದು. ಸೊ ಈಗ ನಾವು ನೋಡಬಹುದು, ಬೆಂಗಳೂರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಒಂದು BPL ಕಾರ್ಡ್ ರದ್ದಾಗುವಂತ ಚಾನ್ಸಸ್ ಇದೆ. ಸೊ ಡಿಲೀಟ್ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ BPL ಟು APL ಮಾಡಬಹುದು. ಸೊ ನೀವು ಕೇಳ್ಬೋದು, ಹಾಗಾದ್ರೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ರಿಪ್ಲೈ ಹೇಗೆ ಮಾಡೋದಪ್ಪ? ಈಗ ಸರಿ, ನನಗೆ ಈ ತಿಂಗಳು ರೇಷನ್ ಬಂದಿಲ್ಲ, ಸೊ BPL ಕಾರ್ಡ್ ರದ್ದಾಗಿರಬಹುದು, ನೋಟಿಸ್ ಬಂದಿದೆ, ಸೊ ನೋಟಿಸ್ ಬೋರ್ಡಲ್ಲಿ ನನ್ನ ನೇಮ್ ಇದೆ, ಸೊ ನಾನು ಏನು
ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲೇಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಆದಾಯ ತೆರಿಗೆ ಕಟ್ತಾ ಇಲ್ಲ, ಸೊ IT ಫೈಲ್ ಮಾಡ್ತಾ ಇಲ್ಲ, ಆದರೂ ಕೂಡ ನೋಟಿಸ್ ಬೋರ್ಡಲ್ಲಿ ನನ್ನ ಹೆಸರು ಏನಿದೆ ಅಂತಂದ್ರೆ ಇವರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ, ಸೊ ಹಾಗಾಗಿ BPL ಕಾರ್ಡನ್ನು ರದ್ದು ಮಾಡ್ತಿದ್ದೀವಿ ಅಂತ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಇನ್ ಕೇಸ್ ಮಾಡ್ತಿಲ್ಲ ಅಂತಂದ್ರೆ ನೀವು ರಿಪ್ಲೈ ಮಾಡ್ಬೋದು. ಅದಕ್ಕೆ ಸರಿಯಾದಂಥ ಪ್ರೂಫನ್ನು ಕೊಡಬೇಕು, ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಅಂದರೆ ಈಗ ನನ್ನ ಒಂದು ಆದಾಯ ಎಷ್ಟಿದೆ, ಅದರ ಜೊತೆಗೆ ನಾನು ಆದಾಯ ತೆರಿಗೆ ಕಟ್ತಾ ಇಲ್ಲ, ಸೊ ಸ್ವಂತ ಮನೆ ನಂದಿಲ್ಲ, 4 ವೀಲರ್ ಇಲ್ಲ, ಇವೆಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ಮಾತ್ರ ನೀವು ರಿಪ್ಲೈಯನ್ನು ಮಾಡ್ಬೋದು. ಹಾಗಾದರೆ ರಿಪ್ಲೈ ಎಲ್ಲಿ ಮಾಡಬೇಕು? ಪ್ರೂಫ್ ಅಂತೂ ಇರಲೇಬೇಕು, ಪ್ರೂಫ್ ಕೇಳ್ತಾರೆ. ಸೊ ಎಲ್ಲಿ ನೀವು ರಿಪ್ಲೈಯನ್ನು ಕೊಡಬೇಕು ಅಂತಂದರೆ ಮೊದಲನೇದಾಗಿ ಪಡಿತರ ಕೇಂದ್ರದ ಗಮನಕ್ಕೆ ತರಬೇಕು. ಅಲ್ಲಿ ನಿಮಗೆ ಯಾವುದೇ ಒಂದು ವಾಪಸ್ ರಿಪ್ಲೈ ಕೊಡೋದು ಅಥವಾ ಕ್ಯಾನ್ಸಲ್ ಆಗೋದು ಆ ಥರ ಏನಿಲ್ಲ. ಜಸ್ಟ್ ನೀವು ಪಡಿತರ ಕೇಂದ್ರಕ್ಕೆ ಹೋಗಿ ಈ ರೀತಿಯಾಗಿ ನಂಗೆ ನೋಟಿಸ್ ಬಂದಿದೆ, ಬಟ್ ನಾನು ಈ ರೀತಿ ಮಾಡಿಲ್ಲ, ಸೊ ನನ್ನ ಮನೇಲಿ 4 ವೀಲರ್ ಇಲ್ಲ, ಇವೆಲ್ಲದರ ಬಗ್ಗೆ ಅವರ ಒಂದು ಗಮನಕ್ಕೆ ತರಬೇಕು. ಅದಾದ ಮೇಲೆ ತಾಲೂಕು ಮಟ್ಟದ ತಹಶೀಲ್ದಾರ್ ಕಚೇರಿಗೆ ನೀವು ಹೋಗಿ ರಿಪ್ಲೈಯನ್ನು, ಅಂದರೆ ಅಲ್ಲಿ ಏನು ಅಪ್ಲಿಕೇಶನ್ ಇರುತ್ತೋ ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ಒಂದು ರೈಟಿಂಗಲ್ಲಿ ನೀವು ಬರೀಬೇಕು, ಈ ಥರ ನಾನಿಲ್ಲ ಹಿಂಗೆ ಅಂತ ಎಲ್ಲ ವಿತ್ ಡೀಟೇಲ್ಸ್ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಗ್ರಾಮ ಪಂಚಾಯತಿಗೆ ಹೋಗ್ಬೋದು. ಟೋಟಲ್ ಆಗಿ ಕಂದಾಯ ಇಲಾಖೆ ಎಲ್ಲೆಲ್ಲಿದೆಯೋ ಅಲ್ಲಿ ಹೋಗಿ ನೀವು ಸಬ್ಮಿಟನ್ನು ಮಾಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಇಷ್ಟು, ಅಂದರೆ ಇನ್ ಕೇಸ್ ಈಗ 8 ಲಕ್ಷ ಜನರಿಗೆ BPL ಕಾರ್ಡ್ ರದ್ದಾಗುತ್ತೆ ಅಂತಂದರೆ ಕೆಲವೊಂದಷ್ಟು ಜನರಿಗೆ ತಪ್ಪಾಗಿ ರದ್ದಾಗಿರ್ಬೋದು, ಕೆಲವೊಂದಷ್ಟು ಜನರಿಗೂ ತಪ್ಪು ಮಾಡಿದವ್ರದ್ದು ರದ್ದಾಗಿರ್ಬೋದು. ಬಟ್ ಈ ಲಿಸ್ಟಲ್ಲಿ ನೀವು ಇಲ್ಲ ಅಂತಂದರೆ, ಸೊ ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಬಡತನದಲ್ಲೇ ಇದ್ದವಳು, ಬಡತನ ಕುಟುಂಬದವರಾಗಿರ್ಬೋದು, ಸೊ ನಮ್ಮ ಒಂದು ಆದಾಯ ಇಷ್ಟು ಕಮ್ಮಿ ಇದೆ, 4 ವೀಲರ್ ಯಾವುದೂ ಇಲ್ಲ, ಇವೆಲ್ಲ ಇತ್ತು ಅಂತಂದರೆ ನೀವು ರಿಪ್ಲೈ ಕೊಡಬಹುದು, ನಿಮಗೆ BPL ಕಾರ್ಡ್ ರದ್ದಾಗೋದಿಲ್ಲ. ಇಲ್ಲಿ ಇನ್ನೊಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, BPL ಕಾರ್ಡ್ ರದ್ದಾಗಲ್ಲ, ಬದಲಾಗಿ APL ಕಾರ್ಡ್ಗೆ ಕನ್ವರ್ಟ್ ಆಗುವಂಥದ್ದು. ಸೊ ಆ ಪ್ರೊಸೀಜರಲ್ಲಿ ಈಗ ಸರ್ಕಾರ ಇದೆ. ಒಟ್ಟಾರೆಯಾಗಿ 8 ಲಕ್ಷ ಜನರ BPL ಕಾರ್ಡ್ ರದ್ದಾಗಬಹುದು, ಡಿಲೀಟ್ ಆಗಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ BPL ಕಾರ್ಡ್ ಯಾಕೆ ರದ್ದಾಗುತ್ತೆ, ಯಾರ್ದೆಲ್ಲ ರದ್ದಾಗುತ್ತೆ, ರದ್ದಾದ್ರೆ ನಾವು ಏನು ಮಾಡಬೇಕು, ನೋಟಿಸ್ ಎಲ್ಲಿಗೆ ಬರುತ್ತೆ, ರಿಪ್ಲೈ ಏನು ಕೊಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.